ಈಗಾಗಲೇ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದೆ. ಇದೀಗ ಬಿಎಸ್ವೈ ವಿಜೇಂದ್ರ ಕಡೆಗಣಿಸಿದ್ರೆ ಬಿಜೆಪಿಗೆ ಭಾರಿ ನಷ್ಟ ಆಗುತ್ತಾ? ವೀರಶೈವ ಲಿಂಗಾಯತ ಸಮುದಾಯದ ನಿರ್ಲಕ್ಷಿಸಬೇಡಿ ಅಂತ ಬಿವೈ ವಿಜೇಂದ್ರಗೆ ವೀರಶೈವ ಲಿಂಗಾಯತ ಶ್ರೀಗಳ ಬೆಂಬಲವನ್ನ ಸೂಚಿಸಿದ್ದಾರೆ. ಬಿಎಸ್ವೈ ವಿಜೇಂದ್ರ ಕಡೆಗಣಿಸಿದ್ರೆ ಬಿಜೆಪಿಗೆ ಭಾರಿ ನಷ್ಟ, ವೀರಶೈವ ಲಿಂಗಾಯತ ಸಮುದಾಯ ನಿರ್ಲಕ್ಷಿಸಬೇಡಿ. ಬಿವೈ ವಿಜೇಂದ್ರಗೆ ವೀರಶೈವ ಲಿಂಗಾಯತ ಶ್ರೀಗಳ ಬೆಂಬಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಷಡ್ಯಂತ್ರದ ಆರೋಪ. ಬಿಎಸ್ವೈ ವಿಜೇಂದ್ರ ವಿರೋಧಿಗಳಿಗೆ ಖಡಕ್ ಎಚ್ಚರಿಕೆ. ಬಿಎಸ್ವೈ ವಿಜೇಂದ್ರ ಕಡೆಗಣಿಸಿದ್ರೆ ಬಿಜೆಪಿಗೆ ಭಾರಿ ನಷ್ಟ, ವೀರಶೈವ ಲಿಂಗಾಯತ ಸಮುದಾಯವನ್ನ ನಿರ್ಲಕ್ಷಿಸಬೇಡಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಷಡ್ಯಂತ್ರ ಆರೋಪ. ಬಿಎಸ್ವೈ ವಿಜೇಂದ್ರ ವಿರೋಧಿಗಳಿಗೆ ಖಡಕ್ ಎಚ್ಚರಿಕೆ. ಬಿವೈ ವಿಜೇಂದ್ರಗೆ ವೀರಶೈವ ಲಿಂಗಾಯತ ಶ್ರೀಗಳ ಬೆಂಬಲವನ್ನ ಸೂಚಿಸಿದ್ದಾರೆ. ಈಗಾಗಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಕೂಗು ಕೇಳಿ ಬರ್ತಾ ಇದೆ. ಇನ್ನು ವಿಜೇಂದ್ರನ ಬದಲಾವಣೆ ಆದ್ರೆ ಆ ಒಂದು ಜಾಗಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಬಟ್ ಈಗ ವೀರಶೈವ ಲಿಂಗಾಯತ ಶ್ರೀಗಳು ಬೆಂಬಲವನ್ನ ಸೂಚಿಸಿರುವಂಥದ್ದು. ವಿಜೇಂದ್ರವನ್ನ ನಿರ್ಲಕ್ಷ್ಯ ಮಾಡಬಾರ್ದು, ಯಾಕಂದ್ರೆ ಈ ಹಿಂದೆನೂ ಕೂಡ ಯಡಿಯೂರಪ್ಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯ ವಹಿಸಿದಂತಹ ಬಿಜೆಪಿಗೆ ದೊಡ್ಡ ಪೆಟ್ಟು ಬಿದ್ದಿದೆ, ದೊಡ್ಡ ಹೊಡೆತ ಬಿದ್ದಿದೆ 2023ರ ಎಲೆಕ್ಷನ್ ಅಲ್ಲಿ. ಅದು ಮರುಕಳಿಸಬಾರದು. ಒಂದ್ ವೇಳೆ ವಿಜೇಂದ್ರನ ಕಡೆಗಣನೆ ಆದ್ರೆ ಬಿಜೆಪಿಗೆ ದೊಡ್ಡ ಹೊಡೆತ ಬೀಳೋದು ಗ್ಯಾರಂಟಿ ಅಂತ ವೀರಶೈವ ಲಿಂಗಾಯತ ಶ್ರೀಗಳು ಮಾತನಾಡಿದ್ದಾರೆ. ಬಿಜೆಪಿ ಹೈಕಮಾಂಡ್ಗೆ ರಂಭಾಪುರಿ ಜಗದ್ಗುರುಗಳ ವಾರ್ನಿಂಗ್. ಯಡಿಯೂರಪ್ಪ ವಿಜೇಂದ್ರಗೆ ಕಡೆಗಣಿಸಿದ್ರೆ ಪಕ್ಷಕ್ಕೆ ನಷ್ಟವಾಗುತ್ತೆ. ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಕಾಲು ಎಳೆಯುವ ಜನರಿದ್ರು. ಇದೀಗ ವಿಜೇಂದ್ರಗೂ ಕೂಡ ಕಾಲು ಎಳೆಯುವ ಜನರಿದ್ದಾರೆ. 2 ಸ್ಥಾನವಿದ್ದ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದವರು ಯಡಿಯೂರಪ್ಪ. ಎಲ್ಲಾ ವರ್ಗದ ಜನರ ಅಭಿವೃದ್ಧಿಗೆ ಕೆಲಸ ಮಾಡಿದ್ದೆ ಬಿಎಸ್ವೈ. ಅದಕ್ಕೆ ಸೊಪ್ಪು ಹಾಕದೆ ದೃಢ ನಿರ್ಧಾರದಿಂದ ಕೆಲಸ ಮಾಡಿದ್ರು. ಈಗ ವಿಜೇಂದ್ರ ವಿರುದ್ಧ ಪಿತೂರಿ ಕೆಲಸ ನಡೆಯುತ್ತಲೇ ಇವೆ. ವಿಜೇಂದ್ರ ವಿರುದ್ಧ ಪಿತೂರಿ ಮಾಡಿದ್ರೆ ಬಿಜೆಪಿಗೆ ನಷ್ಟ ಆಗುತ್ತೆ. ಬಿವೈವಿ ವಿರೋಧಿಗಳಿಗೆ ರಂಭಾಪುರಿ ಶ್ರೀಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಹೈಕಮಾಂಡ್ಗೆ ರಂಭಾಪುರಿ ಜಗದ್ಗುರುಗಳ ವಾರ್ನಿಂಗ್ ಇದು. ಯಡಿಯೂರಪ್ಪ ವಿಜೇಂದ್ರಗೆ ಕಡೆಗಣಿಸಿದ್ರೆ ಪಕ್ಷಕ್ಕೆ ನಷ್ಟವಾಗುತ್ತೆ ಅನ್ನುವಂಥದ್ದು. ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಕಾಲು ಎಳೆಯುವ ಜನರಿದ್ರು. ಹಾಗಾಗಿ ಇದೀಗ ವಿಜೇಂದ್ರಗೂ ಕೂಡ ಕಾಲು ಎಳೆಯುವ ಜನರಿದ್ದಾರೆ. 2 ಸ್ಥಾನವಿದ್ದ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದವರು ಯಡಿಯೂರಪ್ಪ. ಎಲ್ಲಾ ವರ್ಗದ ಜನರ ಅಭಿವೃದ್ಧಿಗೆ ಕೆಲಸ ಮಾಡಿದೆ ಬಿಎಸ್ವೈ. ಬಿವೈ ವಿಜೇಂದ್ರ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ನಂತರ ಮತ್ತೆ ಅಂಥದ್ದೇ ಒಂದು ಸಂಚಲನ ಪಿತೂರಿ ಕೆಲಸಗಳು ನಡೆದಾದವು. ಬಹುಶಃ ವೀರಶೈವ ಲಿಂಗಾಯತ ಸಮುದಾಯವನ್ನ ನಿರ್ಲಕ್ಷ್ಯ ಮಾಡಿ ಬೇರೆ ಯಾರಿಗಾದರೂ ಈ ಪಟ್ಟವನ್ನ ಕಟ್ಟಿದರೂ ಕೂಡ ಅದು ನಿರೀಕ್ಷಿತ ಪ್ರಮಾಣದಲ್ಲಿ ಫಲ ದೊರಕಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಏನು ಚುನಾವಣೆಯಲ್ಲಿ ಒಂದು ದುಷ್ಪರಿಣಾಮ ಆಯಿತು, ಅದೇ ದುಷ್ಪರಿಣಾಮ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಏನು
ಬಿಜೆಪಿಯಲ್ಲಿ ಒಂದು 2-3 ಗುಂಪುಗಳೇನಿದೆ ಆ ಗುಂಪುಗಳಾಗಿರದೆ ಅವರೆಲ್ಲ ಒಂದಾಗಿ ಚೆಂದಾಗಿ ಕಾರ್ಯವನ್ನು ಮಾಡಿದ್ರೆ, ಪರಸ್ಪರ ಸಹಕಾರದಿಂದ ಹೋದ್ರೆ ಮುಂದಿನ ದಿನಗಳಲ್ಲಿ ಒಂದು ಆಶಾಧಾರಕ ಭಾವನೆ ಜನತೆ ಅವರಲ್ಲಿ ಕಾಣುವಂಥದ್ದು ಸಾಧ್ಯತೆ. ಬಿ.ವೈ. ವಿಜೇಂದ್ರ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ನಂತರ ಮತ್ತೆ ಅಂಥದ್ದೇ ಒಂದು ಒಳಸಂಚಿನ ಪಿತೂರಿ ಕೆಲಸಗಳು ನಡೀತಾ ಇದ್ದವು. ಬಹುಶಃ ವೀರಶೈವ ಲಿಂಗಾಯತ ಸಮುದಾಯವನ್ನ